ಹಾಯ್ ಫ್ಯಾಮ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಇವಾಗ ಮಳೆ ಟೈಮ್ ಅಲ್ವಾ, ಹಂಗಾಗಿ ನಮ್ಮ ಮನೆ ಹತ್ರ ಒಂದೇ ಒಂದು ಹಣ್ಬೆ ಬಿಟ್ಟಿತ್ತು, ಮಶ್ರೂಮು. ಅದನ್ನು ಹಾಗೆ ಕಿತ್ಕೊಂಡೆ. ಚೋಟು ಕೂಡ ಫುಲ್ ಖುಷಿಯಲ್ಲಿ ಆಟ ಆಡ್ತಾ ಇದ್ದ, ಸುತ್ತುತ್ತಾ ಇದ್ದ. ಏನು ಅಂತ ಗೊತ್ತಿಲ್ಲ, ಫುಲ್ ಹ್ಯಾಪಿಯಾಗಿದ್ದ. ಹಾಗೆ ಒಂದು ಕ್ಲಿಕ್ ತೊಗೊಂಡೆ ನಾನು. ನೋಡಿ, ಈ ಥರ ಎಲ್ಲ ಒಬ್ಬನೇ ಆಟ ಆಡ್ತಾ ಇದ್ದ. ಅದು ಒಂಥರ ಏನೋ ಒಂಥರ ಖುಷಿ. ನಮ್ಮ ಮನೇಲಿ ಮಕ್ಕಳು ಈ ಥರ ಆಟ ಆಡೋದನ್ನ ನೋಡೋಕೆ ಏನೋ ಒಂಥರ ಖುಷಿ. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರ ತುಂಟಾಟ, ಅವ್ರು ನಗೋದು, ಅವ್ರು ಮಾತಾಡೋದು, ಪ್ರತಿಯೊಂದು ನಿಮಗೆ ಯಾವ ಥರ ಎಲ್ಲ ಫೀಲ್ ಆಗುತ್ತೆ ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಇವನು ನನ್ನ ಮೊದಲನೇ ಬೇಬಿ. ನನಗೇನೋ ಒಂಥರ ಅವನು ತೀಟೆ ಮಾಡಿದ್ರೆ ಇಷ್ಟನೇ ಆಗಲ್ಲ. ಬಟ್ ಅವ್ನು ಖುಷಿಯಾಗಿ ಆಟ ಆಡ್ಕೊಂಡಿದ್ರೆ ಓಕೆ, ನೋಡೋಕ್ಕೇನೋ ಒಂಥರ ಖುಷಿ. ಆಮೇಲೆ ಅದಾದಮೇಲೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಕುಂಬಳಕಾಯಿ ಪಲ್ಯ ಆ್ಯಂಡ್ ರೊಟ್ಟಿ. ಹಳ್ಳಿ ಸೈಡು ಮಾಡ್ತಾರಲ್ಲ ರೊಟ್ಟಿ, ಅಂಚ ಮೇಲೆ ಬಳಿಯೋ ರೊಟ್ಟಿ ಅಂತ ಹೇಳಿ, ಅದನ್ನು ಮಾಡ್ಕೊಳ್ಳೋಣ ಅಂತ ಇದ್ದೆ. ಸೊ ಈ ವಿಡಿಯೋ ಮುಖಾಂತರ ನಾನು ಇನ್ನೊಂದು ಹೇಳ್ತೀನಿ. ನೋಡ್ತೀರಲ್ವಾ, ವಿಡಿಯೋಸ್ ನೋಡಿದಾಗ ದಯಮಾಡಿ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಕೂಡ ಅನ್ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಆ ಥರ ಮಾಡ್ತೀರಾ? ಯಾರ್ಯಾರನ್ನೋ ಬೆಳೆಸ್ತೀರಾ, ಏನೇನೋ ಮಾಡ್ತೀರಾ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಮಗೂ ಬೇಜಾರಾಗುತ್ತೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನೋಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ನೋಡ್ತೀರಾ, ಕಾಮೆಂಟ್ ಹಾಕ್ತೀರಾ, ಲೈಕ್ ಮಾಡಿರ್ತೀರಾ, ಆಮೇಲೆ ಇಮಿಡಿಯೇಟ್ಲಿ ಲೈಕ್ ರಿಟರ್ನ್ ತೆಗ್ಬಿಡ್ತೀರಾ. ಅದರಲ್ಲಿ ಏನಿದೆ? ಜಸ್ಟ್ ಪ್ರೆಸ್ ಮಾಡಿದ್ರೆ ಲೈಕ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಯಾವುದೇ ಥರ 10 ರೂಪಾಯಿ ದುಡ್ಡು ಕಟ್ಟಾಗಲ್ಲ, ಏನೂ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಲೈಕ್ ಮಾಡೋದ್ರಿಂದನೂ ಯಾವುದೇ ಥರ ಅಮೌಂಟು ಮತ್ತೊಂದು ಏನು ಕಟ್ಟಾಗಲ್ಲ. ನೋಡಿ, ಇವಾಗ ನಾನು ರೊಟ್ಟಿ ಮೇಲೆ, ಅಂದರೆ ಹಂಚ ಮೇಲೆ ರೊಟ್ಟಿ ಹೇಗೆ ಬೆಳೀತಾ ಇದ್ದೀನಿ ಅಂತ. ನಾನು ಮದುವೆ ಆದಾಗ ಇದೆಲ್ಲ ನಾನು ಯಾವುದು ಕಲಿತೇ ಇರಲಿಲ್ಲ ಸೀರಿಯಸ್ ಆಗಿ. ಇದು ನಮ್ಮ ಊರಲ್ಲಿ ಹಸ್ಬೆಂಡ್ ಅವ್ರ ಅಮ್ಮ ರೊಟ್ಟಿ ಸುಡ್ತಾ ಇದ್ದೀನಿ ಪೂಜಾ ಅನ್ನೋರು. ಆವಾಗ ಹೌದಾ ಅಂತ ಇದೆ ನಾನು. ಬಟ್ ನಾನು ಯಾವಾಗಲೂ ಕೂಡ ಇಷ್ಟೆಲ್ಲ ನಾನು ಏನು ಕಲಿತೇ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮ್ಯಾರೇಜ್ ಆದಾಗ ನನಗೇನು ಅಡುಗೆನೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಈಗಲೂ ನನಗೆ ಕೆಲವರು ಆಡ್ಕೊತಾರೆ, ಟೊಮೊಟೊ ಗೊಜ್ಜು ಅನ್ನ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಅಡುಗೆ ಬೇಕು, ಎಷ್ಟು ಊಟ ಬೇಕು ಎಲ್ಲನೂ ಮಾಡಿಕೊಡ್ತಾಳೆ ಅಂತ ಹೇಳಿಬಿಟ್ಟು. ನೋಡಿ, ಈ ಥರ ರೊಟ್ಟಿ ಬೆಳೆದ್ಬಿಟ್ಟು ಅದನ್ನು ಎತ್ಕೊಂಡು ಸುಡೋದು ಇದೆಯಲ್ಲ, ಒಂಥರ ಅದು ಹಳ್ಳಿ ಸ್ಟೈಲ್ ಅಂತಲೇ ಹೇಳ್ಬೋದು. ಈಗಿನ ಕಾಲದಲ್ಲಿ ಹಿಟ್ಟು ಕಲಿಸ್ಬಿಟ್ಟು ಅಂದರೆ ದೋಸೆ ಥರ ಹಾಕೊಂಡು ತಿಂದುಬಿಡ್ತಾರೆ. ಸೊ ಅದನ್ನು ಮಾಡೋ ರೀತಿ ಮಾಡ್ಕೊಂಡು ತಿಂದ್ರೇ ಏನೋ ಒಂಥರ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ಥರ ನಿಮ್ಮ ಮನೇಲಿ ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರ ನಮ್ಮ ಮನೇಲೂ ಮಾಡ್ತೀವಿ ಅಕ್ಕ, ನಾವು ತಿಂತೀವಿ ಸಿಸ್ಟರ್ ಅಂತ ಹೇಳಿ. ಸೊ ಈವ್ನಿಂಗು ನೋಡಿ, ನಾನು ಮಧ್ಯಾಹ್ನ ಊಟದ್ದು ವಿಡಿಯೋ ಮಾಡಿರಲಿಲ್ಲ. ಮಧ್ಯಾಹ್ನ ಮೊಸರನ್ನ ಅಷ್ಟೇ ತಿನ್ಕೊಂಡಿದ್ವಿ. ಸ್ವಲ್ಪ ಕೆಲಸ ಇತ್ತು ಮನೇಲಿ ಅಂತ ಹೇಳಿ ಹಸ್ಬೆಂಡು ಹೋಗ್ಬಿಟ್ಟು ಬೇಕ್ರಿಯಲ್ಲಿ ಪಾಪ ಏನೇನೆಲ್ಲ ತೊಗೊಂಬಂದಿದ್ದಾರೆ ಅಂತ ನೋಡಿ. ಯಾಕಂತಂದರೆ ಒಂಥರ ಕೇರ್ ಟೇಕರ್ ಅಂತಲೇ ಹೇಳ್ಬೋದು ಹಸ್ಬೆಂಡು. ನಾನು ಸ್ವಲ್ಪ ಏನಾದರೂ ತಿನ್ನೋಕ್ಕೆ ತಿಂಡಿ ತೊಗೊಬನ್ನಿ ಮಮ್ಮ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ನ ಮಮ್ಮ ಅಂತಲೇ ನಾನು ಕರೆಯೋದು. ತುಂಬ ಜನ ಕೇಳಿದ್ರಿ ಮಮ್ಮ ಅಂದರೆ ಯಾರು ಅಂತ. ಅವ್ರ ನೇಮು ರವಿ. ಅವ್ರನ್ನ ಅಡ್ಡ ಹೆಸರು ಅಜ್ಜು ಮಮ್ಮ ಅಂತ ಕರೆಯೋದು. ಅವರು ಇನ್ಸ್ಟಾದಲ್ಲೆಲ್ಲ ಅರ್ಜುನ್ ಅಂತಲೇ ಇದೆ. ಸೊ 4 ಬನ್ ತೊಗೊಂಬಂದಿದ್ದಾರೆ. ಆಮೇಲೆ ನನಗೆ ಕೇಕ್ ಅಂದರೆ ಇಷ್ಟ ಅಂತ ಹೇಳಿ ಪಾಪ ಅವರು 2 ಕೇಕ್ ತೊಗೊಬಂದಿದ್ದಾರೆ. ಹಾಗೆ ಒಂದು 1/4 kg ಮಿಕ್ಸರ್, ಆಮೇಲೆ ಒಂದು ಮೊಟ್ಟೆ ಪಪ್ಸ್ ತೊಗೊಂಬಂದಿದ್ರು. ಎಗ್ ಪಪ್ಸ್ ಅಂದರೆ ನಂಗೆ ತುಂಬಾ ಇಷ್ಟ, ಹಾಗಾಗಿ ಅವರು ಒಂದು ಎಗ್ ಪಪ್ಸ್ ತೊಗೊಂಬಂದಿದ್ರು. ಆಮೇಲೆ 2 ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಬಂದಿದ್ರು. ಆಮೇಲೆ ಒಂದು ಚಿಕ್ಕದೊಂದು ಸ್ಪ್ರೈಟ್ ತೊಗೊಂಡು ಬಂದಿದ್ರು. ಆಮೇಲೆ ಏನು ಬುಟ್ಟಿ ಇಟ್ಕೊಂಡಿದ್ದೆ ನಾನು, ಅದಕ್ಕೆ ಎಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಎತ್ತಿಟ್ಕೊಂಡ್ರೆ ನಾಳೆ ಕೂಡ ನಾವು ಅದನ್ನು ಸೇವಿಸ್ಬೋದು ಅಂತ ಹೇಳಿಬಿಟ್ಟು. ನಿಮ್ಮ ಮನೇಲಿ ನೀವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ, ಮನೆಗಳಲ್ಲಿ ಯಾವ ಥರ ಇರ್ತೀರಾ ನೀವು ಅಂತ ಹೇಳಿಬಿಟ್ಟು ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬಂದ್ಬಿಟ್ಟು ಬೇಬಿ ಮತ್ತು ನಾನು ನಮ್ಮ ಹಸ್ಬೆಂಡ್ 3 ಜನ ಇರೋದ್ರಿಂದ ಇಲ್ಲಿ ನಮ್ಮ ಅಕ್ಕಪಕ್ಕ ಮನೇಲಿ ಯಾರೂ ಕೂಡ ಇಲ್ಲ. ನಾವಿರೋದು ಬಂದ್ಬಿಟ್ಟು ಓನರ್ದು ಒಂದು ಫಾರ್ಮ್ ಹೌಸಲ್ಲಿ ನಾವಿರೋದು. ಅಕ್ಕಪಕ್ಕ ಯಾವುದೇ ಥರ ಜನ ಇಲ್ಲ. ನಾವು ಬಂದು ಅಂಥ ಒಂದು ಇದರಲ್ಲಿರೋದು. ಯಾಕಂತಂದರೆ 4 ಜನ ಹತ್ರ ಮಾತಾಡೋಂಗಿಲ್ಲ, ಏನೂ ಇಲ್ಲ. ಆ ಥರ ಒಂದು ಜಾಗದಲ್ಲಿ ನಾವಿದ್ದೀವಿ. ಸೀರಿಯಸ್ ಆಗಿ ಹೇಳ್ಬೇಕಂತ ಅಂದರೆ ಬೆಳಗ್ಗೆ ಇದ್ದರೆ ಪಾಪು ಮುಖ ನಾವು ನೋಡಬೇಕು, ಅವನು ನಮ್ಮ ಮುಖ ನೋಡಬೇಕು ಹೊರತು ಬೇರೆ ಇನ್ಯಾರು ನೋಡಲ್ಲ. ಅದೇ ಟಿ ವಿ ಒಂದು ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕು ಮನೇಲಿ. ಅದು ಬಿಟ್ಟರೆ ಮಾರ್ನಿಂಗು ಹಸ್ಬೆಂಡು ಹೊಂಟೋಗ್ಬಿಡ್ತಾರೆ. ಎಷ್ಟು ಗಂಟೆ 7:30ಗೆಲ್ಲ ಹೋಗ್ಬಿಡ್ತಾರೆ, ಮತ್ತು ಆಮೇಲೆ ಬರ್ತಾರೆ.
ಒಂದು 6 o'clock ಬರ್ತಾರೆ. ಅದಾದಮೇಲೆ 1 ಗಂಟೆಗೆ ಊಟಕ್ಕೆ ಬರ್ತಾರೆ ಅಷ್ಟೇ. ಅಲ್ಲಿವರೆಗೂ ನಾನು ನನ್ನ ಮಗ ಇಬ್ಬರೇ ಬಿಲ್ಡಿಂಗಲ್ಲಿ. ಸೊ ಮೊಟ್ಟೆ ಪಪ್ಸ್ ತಿಂದ್ಕೊಂಡು ಹಾಗೆ ಫಸ್ಟು ಒಂದು ಲೋಟ ಕಾಫಿ ಕುಡ್ಕೊಂಡು ಆಮೇಲೆ ಮೊಟ್ಟೆ ಪಪ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೋಡಿ, ಯೂಟ್ಯೂಬಲ್ಲಿ ನನ್ನಂಥ ಕೆಲವೊಂದು ಹೆಣ್ಮಕ್ಳು ವಿಡಿಯೋಸ್ ಮಾಡ್ತಾರೆ. ಅವ್ರಿಗೂ ಸಪೋರ್ಟ್ ಮಾಡಿ. ಯಾವಾಗಲೂ ಬೆಳೆಸ್ದವ್ರಿಗೂ ಬೆಳ್ಸೋಕ್ಕೆ ಹೋಗಬೇಡಿ, ನಾನು ಇಷ್ಟೇ ಹೇಳೋದು. ಮತ್ತು ಹಾಗೆ ಇನ್ನೇನು ಟೈಮು ನೋಡ್ತಾನೆ ಹಾಗೆ ಹೋಗ್ತಾಯಿತ್ತು. ಹಂಗಾಗಿ ಸ್ವಲ್ಪ ಸ್ವಲ್ಪ ತರಕಾರಿ ಏನು ನಾನು ತಂದಿರಲಿಲ್ಲ ಮನೇಲಿ. ಯಾಕಂತಂದರೆ ತಿಂಗ್ಳೆಂಡ್ ಅಲ್ವಾ, ಹಂಗಾಗಿ ಯಾವುದೇ ಥರ ಐಟಮ್ ಎಲ್ಲನೂ ಸ್ವಲ್ಪ ಕಮ್ಮಿನೇ ಆಗಿತ್ತು ಮನೇಲಿ. ಹಂಗಾಗಿ ಸ್ವಲ್ಪ ತೊಗರಿಬೇಳೆ ಆ್ಯಂಡ್ ಮೈಸೂರು ಬೇಳೆ ಮತ್ತು ಹೆಸ್ರು ಬೇಳೆನ ನೆನಕಿಟ್ಕೊಂಡಿದ್ದೆ. ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ, ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು. ಮಿಕ್ಸ್ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿ ನೋಡಿ. ಮಿಕ್ಸ್ ಬೇಳೆಗಳಾಗಿರ್ಬೋದು ಮತ್ತು ಇನ್ನೊಂದಾಗಿರ್ಬೋದು, ಆ ಥರ ಎಲ್ಲ ಹಾಕ್ದಾಗ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನು ತಿಂತಿದ್ರೆ ಇನ್ನೂ ತಿನ್ನಬೇಕಂತ ಅನಿಸುತ್ತೆ. ನಾವು ಏನೇ ಅಡುಗೆ ಮಾಡಿದ್ರೂ ಅದನ್ನು ಪ್ರೀತಿಯಿಂದ ಮಾಡಬೇಕಂತ ಹೇಳ್ತಾರಲ್ಲ ದೊಡ್ಡವರು, ಹಂಗಾಗಿ ಸ್ವಲ್ಪ ಬದನೆಕಾಯಿ ಇತ್ತು. ಬದನೆಕಾಯಿ, ಟೊಮೊಟೊ, ಆಲೂಗೆಡ್ಡೆ, ಈರುಳ್ಳಿ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಈ ಥರ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ಚೋಟು ನಾನಲ್ಲಿ ಡಬ್ಬ ಇಟ್ಟಿದ್ನ, ಅವನು ನೋಡ್ತಾನೆ ಇದ್ದ ಡಬ್ಬದ ಮೇಲೆ ಫೋನ್ ಇಟ್ಕೊಂಡು ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋಸ್ಗೆ ಅಂತ ಫೋನಲ್ಲಿ ಸೈಡಲ್ಲಿ ಇಟ್ಟಿದ್ದೆ. ಚೋಟು ನೋಡ್ತಾನೆ ಇದ್ದ, ಏನು ಮಾಡ್ತಾಯಿದ್ದೆ. ಆಮೇಲೆ ಫೋನೆಲ್ಲ ಎತ್ಕೊಳಕ್ಕೆ ಹೋಗ್ತಾ ಇದ್ದ, ಬಟ್ ಫೋನ್ ಸಿಗೋ ಥರ ನಾನು ಅವ್ನಿಗೆ ಇಟ್ಟಿರಲಿಲ್ಲ. ಹಂಗೂ ನನ್ನ ಹತ್ರ ಬಂದ ಕಿತಾಪತಿ ಮಾಡ್ತಾ ಇದ್ದ, ಕೊಡು ಫೋನ್ನ ಅಂತ ಹೇಳ್ಬಿಟ್ಟು. ಈ ಥರ ಪುಟ್ಟಾಣಿ ಮಕ್ಕಳು ಮನೇಲಿದ್ದಾಗ ಏನೋ ಒಂಥರ ಖುಷಿ, ಅವ್ರು ಮಾಡೋ ತರಲಾಟೆ ತುಂಟ ಅದೆಲ್ಲ ನೋಡೋಕ್ಕೆ. ಸರಿ, ಅವನೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಬೇಳೆ ಎಲ್ಲ ನೆಂದಿತ್ತು. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಇವಾಗ ವಿಷಿಲ್ ಹೊಡ್ಸ್ಕೊಂಬಿಡೋಣ. ಯಾಕಂತಂದರೆ ಊಟ ನಮ್ಮ ಮನೇಲೂ ಕರೆಕ್ಟ್ ಟೈಮ್ಗೆ ಊಟ ಆಗಬೇಕು. ಇಲ್ಲ ಅಂತಂದರೆ ನಮ್ಮ ಹಸ್ಬೆಂಡೇ ಆಗಲಿ ನಾನೇ ಆಗಲಿ ಹೊಟ್ಟೆ ಹಸ್ಕೊಂಡಿರಲ್ಲ. 8:30 ಆಯ್ತಿತ್ತು ಅಂತ ಅಂದಿದ ತಕ್ಷಣ 8:15ಗೆಲ್ಲ ನಮಗೆ ಊಟ ರೆಡಿ ಇರಬೇಕು. ಇಲ್ಲ ಅಂತ ಅಂದರೆ ನಮ್ಗೆ ಹೆಂಗಂತ ಅಂದರೆ ಹೊಟ್ಟೆಲಿ ಹುಳ ಎಲ್ಲ ಬಾಬಾ ಅಂತ ಕರಿಯೋ ಥರ ಆಗ್ತಾಯಿರುತ್ತೆ, ಆ ಥರ ಫೀಲ್ ಆಗ್ತಾಯಿರುತ್ತೆ. ಹಂಗಾಗಿ ನಮ್ಮ ಮನೇಲಿ 8:30ಗೆ ಊಟ ರೆಡಿ ಇರಬೇಕು. ಮಾರ್ನಿಂಗ್ 9 o'clock ಟಿಫನ್ ಆಗಬೇಕು. ಮತ್ತು 1 ಗಂಟೆಗೆ ಇಲ್ಲ 1:15ಗೆಲ್ಲ ಮಧ್ಯಾಹ್ನದ ಊಟ ಮುಗ್ದೋಗ್ಬಿಡ್ಬೇಕು ನಮ್ಮ ಮನೇಲಿ. ಇಲ್ಲ ಅಂತಂದರೆ ಏನೋ ಒಂಥರ ನಮಗೆ ಹೊಟ್ಟೆ ಹಸ್ಕೊಂಡೆಲ್ಲ ಇರೋಕ್ಕಾಗಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಏನೇ ಇದ್ದರೂ ಆಮೇಲೆ ಅನ್ನೋ ಥರ ನಮ್ಮ ಮನೇಲಿ. ನೋಡಿ, ಈ ಥರ ಒಂದು ಸೈಡ್ ರೈಸು ಮತ್ತು ಒಂದು ಸೈಡು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಂಗಾಗಿ ತೆಂಗಿನಕಾಯಿ ತುರ್ಕೊಂಬಿಡೋಣ ಅಂತ ಕೆಳಗಡೆ ಕೂತ್ಕೊಂಡು ತುರ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಿ ಸ್ವಲ್ಪ ತೆಂಗಿನಕಾಯಿ ಇತ್ತು, ಹಂಗಾಗಿ ನೋಡಿ ಬೇಳೆ ಮತ್ತು ಬದನೆಕಾಯಿ ಎಲ್ಲ ಬೇಯಿಸಿದೆ. ಅದೆಲ್ಲ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದು 10 ನಿಮಿಷ ಬೇಳೆ ನೆನಾಕೊಂಬಿಟ್ರೆ ಸಾಕು ನೀವು. 2 ನಿಮಿಷ 2 ವಿಷಿಲ್ಗೆ ಅಷ್ಟು ಬೆಂದೋಗಿತ್ತು. ಅದಾದಮೇಲೆ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು. ನಂಗೆ ಇನ್ನೊಂದು ಹೇಳ್ಬೇಕಂದ್ರೆ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ, ಅದೊಂದು ನನಗೆ ಖುಷಿ. ಎಲ್ಲರ ಮನೇಲೂ ಇದೇ ಥರ ಇರಲ್ಲ. ಹಂಗಾಗಿ ನೋಡಿ, ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೆ ಅದಕ್ಕೂ ಸಾಂಬಾರು ಪೌಡರ್, ಮನೇಲಿ ಇರೋವಂಥ ಯೂಸ್ ಮಾಡೋವಂಥ ಸಾಂಬಾರು ಪೌಡರ್ನ ಹಾಕ್ಕೋಬೋದು. ನಿಮ್ಗೇನಾದರೂ ಇದ್ರ ರೆಸಿಪಿ ಬೇಕು ಅಕ್ಕ, ಯಾವ ಥರ ನೀವು ಮಾಡ್ಕೊಂಡ್ರಿ ಬೇಳೆ ಸಾಂಬಾರು ಅಂತ ಏನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೊಬೋದು. ಯಾಕಂತಂದರೆ ಹೋಟ್ಲಲ್ಲಿ ಹೋಗಿ ತಿನ್ನೋ ಅವಶ್ಯಕತೆ ಇರಲ್ಲ. ಮನೇಲೇ ಆರಾಮಾಗಿ ಮನೇಲಿರೋವಂಥ ಐಟಮ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ಬೇಳೆ ಸಾಂಬಾರು ಆಗಿರ್ಬೋದು ಮತ್ತು ಎಲ್ಲ ಥರ ಅಡುಗೆನೂ ಈಸಿಯಾಗಿ ಮಾಡ್ಕೋಬೋದು. ನಾನು ಬೆಳಗ್ಗೆದೇ ಹಸಿಟ್ಟು ಮಿಕ್ಕಿತ್ತು, ಸರಿ ಬಿಡು ಅದನ್ನೇ ಒಂದು ರೊಟ್ಟಿ ಹಾಕ್ಕೊಳ್ಳೋಣ, ಕುಂಬಳಕಾಯಿ ಪಲ್ಯ ಇತ್ತು ಅಂತ ಹೇಳ್ಬಿಟ್ಟು ರೊಟ್ಟಿ ಹಾಕ್ಕೊಂಡೆ. ಹಸ್ಬೆಂಡ್ಗೆ ರೈಸು ಮತ್ತು ಸಾಂಬಾರು ಹಾಕ್ಕೊಟ್ಟೆ. ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನೋಡಿ ನಾನು ಒಂದು ರೊಟ್ಟಿ ಮತ್ತು ಸ್ವಲ್ಪ ಕುಂಬಳಕಾಯಿ ಪಲ್ಯ ಹಾಕ್ಕೊಂಡು ತಿಂದ್ಬಿಟ್ಟು ಅದಾದಮೇಲೆ ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ಚೋಟು ಮತ್ತು ಅವ್ರ ಪಪ್ಪ ನಾಯಿಗೆ ಊಟ ಹಾಕೋಕ್ಕೆ ಅಂತ ಈಚೆ ಹೋಗಿದ್ರು. ನಾನು ಚಕ್ಕಬಲ್ ಹಾಕ್ಕೊಂಡು ಊಟ ಮಾಡ್ಕೊಂಡು ಕೂತಿದ್ದೆ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಏನಂತ ಹೇಳಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೊನೆವರೆಗೂ ವೀಡಿಯೋ ನೋಡಿರೋರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆ ಮಗಳು ಅಂತ ನನಗೆ ಸಪೋರ್ಟ್